இன்றைய செய்தி. ఇందులో డ్రైనేజ్ ఉంటుంది సార్ ఇదిలే ಕಾಲು ಮುರಿದೋಗಿದೆ. ಭಯ ನೆಂದು ನೆನೆದು ಹೋಗುತ್ತೆ ಕಾಲಲ್ಲಿ ಚಳಿ ಕೋಲ್ಡ್ಗೆ. ಸ್ವಲ್ಪ ಏನೋ ಇಂಜೆಕ್ಷನ್ ಮಾಡಿಸ್ಬಿಟ್ರೆ 2 ಅವರ್ಗೆ ಅಲ್ಲ ಅದೆಲ್ಲ ಮುಳ್ಕೊಂಡಿರ್ತಾರೆ. ಇಂಜೆಕ್ಷನ್ ಹಾಕ್ಸ್ಬಿಟ್ರೆ பசங்களுக்கு ஃபோன் பண்ணுறேன். அனிமல் பசங்க டாக்டருக்கு பண்ணுறேன். அங்கேருமா ஒரே 2 நிமிஷம் இங்கே தான் நின்றுக்கிறேன் போலீஸ் ஸ்டேஷன் கிட்ட. ரெண்டு பேர் இன்னும் யாரோ 2 பேரை கூப்பிடலாங்க. நிக்க வச்சா அது ஏஞ்சுக்கோ. அதுக்கு நிக்கிறதுக்கு சக்தி இல்லை. நம்ம நிக்க வச்சாதான் அது ஏஞ்சுக்கோ. நான் இந்த ஆல்மெண்ட் ನಮಸ್ಕಾರ. ಇವತ್ತು ಈ ಹಸು ಇಲ್ಲಿ ಉರ್ಗಂಪೇಟೆ ರೋಡು ಮೇನ್ ರಾಜಕಾವೆ ಅಲ್ಲಿ ಬಿದ್ದೋಗಿದೆ. ಅದೇ ಈ ಹಸು ಅವರು ಓನರ್ ಬಂದಿದ್ರು. ಸರಿ ನೈಟಿಂದ ನಾವು ಹುಡುಕ್ತಾ ಇದ್ದೀವಿ, ಎಲ್ಲೂ ಸಿಕ್ಕಿಲ್ಲ, ಎಲ್ಲಿ ಹೋಗಿದೆ ನಾವೆಲ್ಲ ಹುಡುಕ್ತಾ ಇದ್ದಿಂದ ಫೈರ್ ಸ್ಟೇಷನ್ ಅವರೆಲ್ಲ ಬಂದು ಸ್ವಲ್ಪ ಅವ್ರ ಸಹಾಯದಿಂದ ಇದನ್ನ ಎತ್ತ ಆಚೆ ಇಟ್ಟು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದ್ದೀವಿ. ಇಲ್ಲ ಹಸು ಇಲ್ಲಿರೋ ಎಲ್ಲ ಇದು ಹಸು ಇದು ಮಾಡೋರಿಗೆಲ್ಲ ನಾನು ಮಾತು ಹೇಳ್ತೀನಿ, ಈ ಮಳೆಗಾಲದಲ್ಲಿ ಎಲ್ಲ ಹಸುನ ಅಷ್ಟು ಈಸಿಯಾಗಿ ಆಚೆ ಬಿಡೋಕ್ಕೆ ಹೋಗಬೇಡಿ. ಅಲ್ಲಿ ಬಿಟ್ಟರೆ ಅದು ಎಲ್ಲಿಯಾದರೂ ಹೋಗ್ಬಿಟ್ಟು ಸಿಕ್ಕಾಗುತ್ತೆ. ಆಮೇಲೆ ನೀವು ಹೋಗಿ ಕಂಪ್ಲೇಂಟ್ ಕೊಡ್ತೀರಾ, ನಮ್ಮ ಹಸು ಬಂದಿಲ್ಲ, ಯಾರಾದರೂ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಹಂಗೆ. ಈ ರಾಜಕಾವಲಿ ನೀರು ಜಾಸ್ತಿ ಇದು ಇರೋದ್ರಿಂದ, ಫೋರ್ಸ್ ಇರೋದ್ರಿಂದ ಇದು ಹೊಟ್ಕೊಂಡು ಹೋಗ್ಬಿಡತ್ತೆ ದೂರ, ಮತ್ತೆ ನಿಮಗೆ ಸಿಗಲ್ಲ. ನೀವು ಒಂದ್ಸರಿ ಎತ್ತ ಆಚೆ ಬಿಟ್ಟರೆ ಮತ್ತೆ ನೀವು ಹಸು ಕಡೆ ನೋಡಲ್ಲ. ಆ ಪರಿಸ್ಥಿತಿ ಇದೆ ನಿಮ್ದಲ್ಲ. ನೀವು ಸ್ವಲ್ಪ ಕೇರ್ ತಗೊಂಡು ಹಸುಗಳೆಲ್ಲ ನೀವು ಸ್ವಲ್ಪ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೋಬೇಕು. ಇದು ನೋಡಿ 10 ಲೀಟರ್ ಹಾಲು ಕೊಡುತ್ತೆ ಅಂತ ನೀವು ಅಕ್ರೆಯಿಂದ ಬಂದಿದ್ದೀರಾ. ಅದೇ 1 ಲೀಟ್ರ್ 2 ಲೀಟ್ರ್ ಹಾಲು ಕೊಡೋ ಹಸು ಇದ್ದರೆ ನೀವು ಹತ್ರನೋ ಬರಲ್ಲ. ಜಾಸ್ತಿ ಏನಾದರೂ ಇದ್ದರೆ ಬಂದು ನೋಡ್ಕೊಂಡು ಇದು ಆಗಲ್ಲ, ಅದು ಕೊಡ್ಬಿಡೋಣ ಬೇಡ ಹಂಗಂತ ನೀವು ಮಾರ್ಬಿಟ್ಬಿಡ್ತೀರ. ಇದು ಒಂದು ಗೋಮಾತೆ, ಇದನ್ನು ನೀವು ಕರೆಕ್ಟಾಗಿ ರಕ್ಷಣೆ ಮಾಡಬೇಕು. ಆ ಥರ ನೀವು ಏನಿದ್ರೇನೋ ಡಾಕ್ಟರ್ ಫ್ರೀಯಾಗಿ ಬರ್ತಾರೆ. ಈಗ ನೋಡಿ ಡಾಕ್ಟರ್ ಬಂದು ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿ ಹೋಗಿದ್ದಾರೆ. ಫೈರ್ ಸ್ಟೇಷನ್ ಅವ್ರು ಬರ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ. ಎಲ್ಲ ಕಡೆಯಿಂದ ನಿಮ್ಗೆ ಸಹಾಯ ಸಿಗತ್ತೆ. ಹಸು ಇಟ್ಕೊಂಡಿರೋರಿಗೆ ಅಷ್ಟು ಸಹಾಯ ಸಿಕ್ಕೊಡು, ನೀವು ಅದನ್ನ ಬಂದು ಸರಿಯಾಗಿ ಪಾಲನೆ ಮಾಡಲ್ಲ. ಇದು ಕರೆಕ್ಟಾಗಿ ನೀವು ಪಾಲನೆ ಮಾಡಬೇಕು. ಇನ್ನೊಂದು ಟ್ರೀಟ್ಮೆಂಟ್ ಎಲ್ಲ ಫ್ರೀ ಇದೆ. ಗೌರ್ಮೆಂಟ್ ಹಾಸ್ಪಿಟ್ಲ್ ಹೋಗಿದ್ರೆ ಟ್ರೀಟ್ಮೆಂಟು, ಕ್ಯಾಲ್ಶಿಯಮ್ಗೆ ಎಲ್ಲ ನಿಮಗೆ ಸಹಾಯ ಇದೆ. ಅದೆಲ್ಲ ಟ್ರೀಟ್ಮೆಂಟ್ ಸಿಕ್ಕಿ ಕೂಡ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಲ್ಲ. அது ಸ್ವಲ್ಪ ಟೇಕ್ ಕೇರ್ ತಗೊಳ್ಳಿ ಅಷ್ಟೇ. இளைஞர்கள் வாழ்வில் முன்னேற்றத்தை மட்டும் கனவு கண்டு அதற்கான வாய்ப்பு அமையாமல் தினந்தோறும் இயங்குபவர்கள் பல பேர் உண்டு. அப்படிப்பட்ட இளைய சமுதாயத்தினர் ஏதேனும் நாம் சாதித்து வாழ்வில் அங்கீகாரம் பெற மாட்டோமா என்ற இயக்கங்கள் போக்கும் வகையில் இனிதே துவங்கப்பட்டதுதான் ஸ்ரீ சாய் காம்ப்ளெக்ஸ். புதியதொரு வியாபார யுக்தி பெற்று முழு நேர வெற்றி பெற்ற வியாபாரியாக வாழ்வில் வெற்றி நடை போட்டு உங்கள் வாழ்நாளில் நீங்கள் வெற்றியால் என்றும் ஜொலித்து அடுத்த தலைமுறைக்கு உதாரணமாகிட நல்லதோர் தொடக்கத்தை ஏற்படுத்தும் வகையில் கட்டப்பட்டுள்ளது. ஸ்ரீ சாய் வணிக வளாகம் தங்கவயலின் ஆங்கிலேயர்கள் விட்டு சென்ற கட்டிடக்கலை மீண்டும் உங்கள் கண் முன் காண நீங்கள் அதற்கு செல்ல வேண்டிய ஒரே இடம்
BEML ஸ்ரீநகரில் மெயின் ரோட்டில் அமைந்துள்ள ஸ்ரீ சாய் காம்ப்ளெக்ஸ் மட்டுமே. ஒரு முறை நீங்கள் விஜயம் செய்தால் மட்டும் போதும், உங்கள் வாழ்வில் புதியதொரு தொடக்கம் உண்டாகும்.